practical classes. ಟೋಟಲ್ ಆಗಿ 16 ಪ್ರಾಕ್ಟಿಕಲ್ಸ್ ಇದೆ. 16 ಪ್ರಾಕ್ಟಿಕಲ್ಸ್ ಅಲ್ಲಿ ಮೇಜರ್ ಆಗಿ ಜೆನೆಟಿಕ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಉಳಿದಿರುವಂಥದ್ದು ಎಕ್ಸ್ಪೆರಿಮೆಂಟ್ಸ್ ತುಂಬ ಮಿನಿಮಮ್ ಅಮೌಂಟಲ್ಲಿ ಇದೆ, ಬಟ್ ಜೆನೆಟಿಕ್ ಪ್ರಾಬ್ಲಮ್ಸೇ ಮೇಜರು. ಸೊ ಫಸ್ಟ್ ಎಕ್ಸ್ಪೆರಿಮೆಂಟು ಇಂಟ್ರೊಡಕ್ಷನ್ ಆನ್ ಜೆನೆಟಿಕ್ ಪ್ರಾಬ್ಲಮ್ಸ್. ಸೊ ಇನಿಷಿಯಲಿ ಇದರಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಜೆನೆಟಿಕ್ ಪ್ರಾಬ್ಲಮ್ಸ್ ಆನ್ ಮೋನೋ ಹೈಬ್ರಿಡ್ ಕ್ರಾಸ್. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಬಗ್ಗೆ ಪ್ರಾಬ್ಲಮ್ಸು. ನೆಕ್ಸ್ಟು ಡೈಹೈಬ್ರಿಡ್ ಕ್ರಾಸ್, ಟೆಸ್ಟ್ ಕ್ರಾಸ್. ನೆಕ್ಸ್ಟ್ ಹೈಬ್ರಿಡ್ ಕ್ರಾಸ್. 6th one is problems on epistasis. 7th one multipally. 8th one sex linked inheritance. 9th one cytoplasmic inheritance. ಇವಿಷ್ಟು ಟೋಟಲ್ 9 ಎಕ್ಸ್ಪೆರಿಮೆಂಟ್ಸ್ ಯಾವುದ್ರಲ್ಲಿ ಬರುತ್ತೆ, ಜೆನೆಟಿಕ್ ಪ್ರಾಬ್ಲಮ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ನು 10th ಒನ್ನು ಜೆನೆಟಿಕ್ ಪ್ರಾಬ್ಲಮಲ್ಲೇ ಬರುತ್ತೆ. ದಟ್ ಈಸ್ ಲ್ಯಾಬ್ರೋಟರಿ ಎಕ್ಸರ್ಸೈಸ್ ಇನ್ ಪ್ರೊಬಬಿಲಿಟಿ ಆ್ಯಂಡ್ ಕೈ-ಸ್ಕ್ವೇರ್ ಟೆಸ್ಟು. ಸೊ ಇದು ಜೆನೆಟಿಕ್ ಪ್ರಾಬ್ಲಮಲ್ಲೇ ಬರುತ್ತೆ. ನೆಕ್ಸ್ಟ್ ಒನ್ ಟು ಡಿಟರ್ಮೈನ್ ದ LD50 ವ್ಯಾಲ್ಯೂ ಫಾರ್ ಸರ್ಟನ್ ಕೆಮಿಕಲ್ ಮ್ಯೂಟೇಷನ್ಸ್. ಸೊ ಇದು ಜನರಲ್ ಆಗಿ ಲ್ಯಾಬಲ್ಲಿ ಮಾಡುವಂಥ ಎಕ್ಸ್ಪೆರಿಮೆಂಟು. ಸೊ ಪ್ರೊಸೀಜರನ್ನು ಕೊಡ್ತೀನಿ. ಆಫ್ಟರ್ ದಟ್ ಲ್ಯಾಬ್ ಸ್ಟಾರ್ಟ್ ಆದಮೇಲೆ ನೋಡುವ. ನೆಕ್ಸ್ಟ್ ಡಿಟರ್ಮಿನೇಷನ್ಸ್ ಆಫ್ ಸೀಡ್ ವಯಬಿಲಿಟಿ ಬೈ TTC ಮೆಥಡು. ಇದು ಲ್ಯಾಬಲ್ಲಿ ಕಂಡಕ್ಟ್ ಮಾಡುವಂಥ ಎಕ್ಸ್ಪೆರಿಮೆಂಟು. ನೆಕ್ಸ್ಟ್ 13th ಒನ್ ಎಸ್ಟಿಮೇಷನ್ ಆಫ್ ಪೋಲನ್ ವಯಬಿಲಿಟಿ ಆ್ಯಂಡ್ ಪೋಲನ್ ಸೈಜ್. ಸೊ ಇನಿಷಿಯಲಿ ಪೋಲನ್ ವಯಬಿಲಿಟಿಯನ್ನು TTC ಮೆಥಡಿಂದನೇ ಫಾಲೋಅಪ್ ಮಾಡ್ತಾರೆ. ಪೋಲನ್ ಸೈಜನ್ನು ಮೆಜರ್ ಮಾಡಲಿಕ್ಕೆ ಮೈಕ್ರೋಮೆಟ್ರಿಯನ್ನು ಯೂಟಿಲೈಸೇಷನ್ ಮಾಡ್ತಾರೆ. ಸೊ ನೀವು ಪ್ರೀವಿಯಸ್ ಟೈಮಲ್ಲಿ ಮೈಕ್ರೋಮೆಟ್ರಿನ ಯೂಟಿಲೈಸೇಷನ್ ಮಾಡಿ ಫಂಗಲ್ ಸ್ಪೋರ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡಿ ಇರ್ತೀರ. ಸೇಮ್ ಮೆಥಡನ್ನು ಇಲ್ಲಿ ಪೋಲನ್ ಸೈಜ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯೂಟಿಲೈಸೇಷನ್ ಮಾಡುವಂಥದ್ದು. ನೆಕ್ಸ್ಟ್ 14th ಎಕ್ಸ್ಪೆರಿಮೆಂಟ್ ಬಿ ಕ್ರೋಮೋಸೋಮ್ ಆ್ಯಂಡ್ ಪಾಲಿಟೀನ್ ಕ್ರೋಮೋಸೋಮ್. ಇದು ಜಸ್ಟ್ ಪ್ರೊಸೀಜರ್ ಮಾತ್ರ. ಬಿ ಕ್ರೋಮೋಸೋಮ್ ಮತ್ತು ಪಾಲಿಟೀನ್ ಕ್ರೋಮೋಸೋಮ್ ಬಗ್ಗೆ ಪ್ರೊಸೀಜರ್ ಅಂತ ಹೇಳುವಂಥದ್ದು. ದಟ್ ಈಸ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ 15th ಎಕ್ಸ್ಪೆರಿಮೆಂಟ್ ಫ್ಲೋರಲ್ ಬಯಾಲಜಿ ಆಫ್ ಬಾಜ್ರಾ ಆ್ಯಂಡ್ ಮೇಜ್. ಸೊ ಫ್ಲೋರಲ್ ಬಯಾಲಜಿ ಆಫ್ ಬಾಜ್ರಾ ಆ್ಯಂಡ್ ಮೇಜಲ್ಲಿ ಮೇನ್ಲಿ ಹೈಬ್ರಿಡೈಸೇಷನ್ ಟೆಕ್ನಿಕನ್ನು ಸ್ಟಡಿ ಮಾಡುವಂಥದ್ದು. ಅದು ಫ್ಲೋರಲ್ ಬಯಾಲಜಿಯಲ್ಲಿ ಬರುತ್ತೆ. ದಟ್ ಈಸ್ emasculation and bagging techniques ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಸೆಲ್ಫಿಂಗ್ ಆ್ಯಂಡ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಇನ್ ಬಾಜ್ರಾ, ಸೋರ್ಗಮ್ ಆ್ಯಂಡ್ ಮೇಜ್. ಸೇಮ್ ಎಕ್ಸ್ಪೆರಿಮೆಂಟು. ಸೊ ಅಲ್ಲಿ ಫ್ಲೋರಲ್ ಬಯಾಲಜಿಯಲ್ಲಿ ಏನು ಮಾಡಿರ್ತೀರ, 15th ಎಕ್ಸ್ಪೆರಿಮೆಂಟಲ್ಲಿ ಫ್ಲೋರಲ್ ನೀವು ಟ್ಯಾಕ್ಸೋನಮಿಯಲ್ಲಿ ಹೇಗೆ ಫ್ಲೋರಲ್ ಸ್ಟಡಿ ಮಾಡಿರ್ತೀರೋ ಅದೇ ರೀತಿ ಇರುತ್ತೆ, ಬಟ್ ಅದ್ರ ಜೊತೆಗೆ ಹೈಬ್ರಿಡೈಸೇಷನ್ ಟೆಕ್ನಿಕ್ ಇರುತ್ತೆ. ನೆಕ್ಸ್ಟ್ 16th ಎಕ್ಸ್ಪೆರಿಮೆಂಟಲ್ಲಿ ಫ್ಲೋರಲ್ ಬಯಾಲಜಿನ ಸ್ಟಡಿ ಮಾಡಲ್ಲ. ದಟ್ ಈಸ್ ಟ್ಯಾಕ್ಸೋನಮಿಕ್ ವೇದಲ್ಲಿ ಜಸ್ಟ್ ಏನು ಮಾಡ್ತೀರಾ, ಹೈಬ್ರಿಡೈಸೇಷನ್ ಟೆಕ್ನಿಕ್, ಇಮ್ಯಾಸ್ಕ್ಯುಲೇಷನ್ ಆ್ಯಂಡ್ ಬ್ಯಾಗಿಂಗನ್ನು ಮಾಡ್ತೀರಾ. ಸೊ ಟೋಟಲಿ 16 ಎಕ್ಸ್ಪೆರಿಮೆಂಟ್ಸ್ ಇದೆ. 16 ಎಕ್ಸ್ಪೆರಿಮೆಂಟ್ಸಲ್ಲಿ ಮೇಜರ್ ಆಗಿ ಬರುವಂಥದ್ದು ಜೆನೆಟಿಕ್ ಪ್ರಾಬ್ಲಮ್ಸ್. ಅಪ್ ಟು 11 ಎಕ್ಸ್ಪೆರಿಮೆಂಟ್ ಏನು ಬರುತ್ತೆ ಜೆನೆಟಿಕ್ ಪ್ರಾಬ್ಲಮ್ನೊಳಗೆ ಬರುತ್ತೆ. ಇನ್ನು ಉಳಿದಿರುವಂಥದ್ದು ಸೀಡ್ ವಯಬಿಲಿಟಿ ಆ್ಯಂಡ್ ಪೋಲನ್ ವಯಬಿಲಿಟಿ, ಪೋಲನ್ ಸೈಜು ಮೇಜರ್ ಆಗಿ ಎಕ್ಸ್ಪೆರಿಮೆಂಟು ಎಕ್ಸಾಮ್ನಲ್ಲಿ ಕೇಳುವಂಥದ್ದು. ಪಾಲಿಟೀನ್ ಕ್ರೋಮೋಸೋಮು, ಬಿ ಕ್ರೋಮೋಸೋಮು ಜಸ್ಟ್ ಎಕ್ಸ್ಪ್ಲನೇಷನ್ ಮತ್ತು ಪ್ರೊಸೀಜರ್ ಮಾತ್ರ ಇರುತ್ತೆ. ಫ್ಲೋರಲ್ ಬಯಾಲಜಿ ಆ್ಯಂಡ್ ಸೆಲ್ಫಿಂಗ್ ಹೈಬ್ರಿಡೈಸೇಷನ್ ಬರೋದು ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟಲ್ಲಿ ಬರುತ್ತೆ. ಫಸ್ಟ್ ಎಕ್ಸ್ಪೆರಿಮೆಂಟ್ ಇಂಟ್ರೊಡಕ್ಷನ್ ಟು ಜೆನೆಟಿಕ್ ಪ್ರಾಬ್ಲಮ್ಸ್. ಸೊ ಇದರಲ್ಲಿ ಏನಿದೆ, ತುಂಬ ಡೆಫಿನೇಷನ್ಸ್ ಇದೆ ಅಬೌಟ್ ಜೆನೆಟಿಕ್ಸ್. ಸೊ ಆಲ್ರೆಡಿ ಮೇಡಮ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿರ್ತಾರೆ ನಿಮಗೆ ಜೆನೆಟಿಕ್ಸ್ ಅಂದರೆ ಏನು, ಅದರ ಡೆಫಿನೇಷನ್ಸ್ ಏನು, ಅದರ ಬರುವಂಥ ಟರ್ಮಿನಾಲಜೀಸ್ ಏನು ಆಲ್ರೆಡಿ ಹೇಳಿದ್ದಾರೆ. ಬಟ್ ಇಲ್ಲೇನಾಗಿದೆ, ನೀವು ಜೆನೆಟಿಕ್ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಜಸ್ಟ್ ಡೆಫಿನೇಷನ್ಸ್ ಗೊತ್ತಿರಬೇಕಾಗತ್ತೆ. ಬಟ್ ಅಂದರೆ ನೀವು ಪ್ರಾಬ್ಲಮ್ ಮಾಡುವಾಗ ಮೊನೋಹೈಬ್ರಿಡ್ ಡೈಹೈಬ್ರಿಡ್ ಮಾಡುವಾಗ ಸೊ ಹಾಗಂದರೆ ಏನು ಹೇಳಿ ಗೊತ್ತಿರಲಿಕ್ಕೆ ಜಸ್ಟ್ ಡೆಫಿನೇಷನ್ಸ್ ಮಾತ್ರ ಇಲ್ಲಿ ನೋಡ್ತಾ ಹೋಗುವ. ಫಸ್ಟ್ ಡೆಫಿನೇಷನ್ ಏನು ಬರುತ್ತೆ, ಜೆನೆಟಿಕ್ಸ್ the biological science which deals with the mechanism of heredity and cause of variations in living being, that is virus, bacteria, plants and animals, is known as genetics. ಸೊ ಜೆನೆಟಿಕ್ಸ್ ಅನ್ನು ಕಾಮನ್ ಆಗಿ ಸಿಲ್ಲಿಯಾಗಿ ಏನು ಹೇಳ್ಬೋದು, ಸ್ಟಡಿ ಆಫ್ ಹೆರಿಡಿಟಿ. ಸೊ ಹೆರಿಡಿಟಿ ಅಂದರೆ ಏನು, ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುವಂಥ ಬೋತ್ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ಕ್ಯಾರೆಕ್ಟರ್. ಸೊ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಏನಿರುತ್ತೆ, ಲಾರ್ಜ್ ನಂಬರ್ ಆಫ್ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಆ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಸ್ಗೆ ಪಾಸ್ ಆಗುತ್ತೆ. ಸೊ ಇದು ಹೇಗೆ ಪಾಸ್ ಆಗುತ್ತೆ ಅಂತೇಳಿ ಸ್ಟಡಿ ಮಾಡುವಂಥದ್ದೇ ಜೆನೆಟಿಕ್ಸ್. ಸೊ ಇನಿಷಿಯಲಿ ಜೆನೆಟಿಕ್ಸು ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್, ಬಟ್ ಇಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಸೊ ಯಾವುದೇ ಆರ್ಗ್ಯಾನಿಸಮ್ಸಲ್ಲಿ ನಾವು ಜೆನೆಟಿಕ್ಸನ್ನು ಸ್ಟಡಿ ಮಾಡ್ಬೋದು, ಈವನ್ ಫಂಗೈ. ಸೊ ಇನಿಷಿಯಲಿ ಪ್ಲಾಂಟ್ಸಲ್ಲಿ ಏನು ಹೇಳ್ತಾರೆ, ಪ್ಲಾಂಟ್ಸಲ್ಲಿ ಅರಾಬಿಡಪ್ಸಿಸ್ ತಾಲಿಯಾನ ಏನು ಹೇಳ್ತಾರೆ, ಮಾಡೆಲ್ ಆರ್ಗ್ಯಾನಿಸಮ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಫಂಗೈಲ್ ಬಂದರೆ ಸ್ಯಾಕ್ರೋಮೈಸಿಸ್ ಸರ್ವಿಸಿಯಾನ ಮಾಡೆಲ್ ಆರ್ಗ್ಯಾನಿಸಮ್ ಹೇಳಿ ಕರೀತಾರೆ. ನಿಮ್ಮ ನೆಕ್ಸ್ಟ್ ನಿಮ್ದು ಆಲ್ಗೆಲ್ ತಗೊಳಕ್ಕೆ ಹೋದರೆ ಕ್ಲಾಮಿಡಮೊನಾಸನ್ನು ಏನು ಹೇಳ್ತಾರೆ, ಮಾಡೆಲ್ ಆರ್ಗ್ಯಾನಿಸಮ್ ಆಗಿ ತಗೊಂಡು ಏನು ಮಾಡ್ತಾರೆ, ಜೆನೆಟಿಕ್ಸನ್ನು ಸ್ಟಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ಡೆಫಿನೇಷನ್ ಯಾವುದು ಅಂದರೆ ಹೆರಿಡಿಟಿ ಆರ್ ಇನ್ಹೆರಿಟೆನ್ಸ್, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರ್ ಫ್ರಮ್ ದಿ ಒನ್ ಜನರೇಷನ್ ಟು ಅನದರ್.
ಸೊ ಇನಿಷಿಯಲಿ ಹೆರಿಡಿಟಿಲಿ ಬರುತ್ತೆ ಅಥವಾ ಇನ್ಹೆರಿಟೆನ್ಸ್ ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್. ಸೊ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುವಂಥ ಫಿನೋಟಿಪಿಕ್ ಕ್ಯಾರೆಕ್ಟರ್ ಹೇಗೆ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನ ಸ್ಟಡಿ ಮಾಡೋದಕ್ಕೆ ಏನಂತಾರೆ, ಹೆರಿಡಿಟಿ ಆರ್ ಇನ್ಹೆರಿಟೆನ್ಸ್ ಹೇಳಿ ಕರೀತಾರೆ. ಸೊ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಎಲ್ಲ ಎಷ್ಟು ಕ್ಯಾರೆಕ್ಟರ್ಸ್ ಇದೆಯೋ ಆ ಎಲ್ಲ ಕ್ಯಾರೆಕ್ಟರ್ಸು ಆಸ್ಪ್ರಿಂಗ್ಸ್ ಅಲ್ಲಿ ಟ್ರಾನ್ಸ್ಫರ್ಸ್ ಆಗುತ್ತೆ ಹೇಳಿ 100% ಆಗಿ ಹೇಳಿಕ್ಕಾಗಲ್ಲ. ಸೊ ಮಿನಿಮಮ್ ಸೆಟ್ ಆಫ್ ಕ್ಯಾರೆಕ್ಟರ್ ಏನಾಗುತ್ತೆ, ಒಂದು ಪೇರೆಂಟ್ ಇಂದ ನೆಕ್ಸ್ಟ್ ಆಸ್ಪ್ರಿಂಗ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೆರಿಡಿಟಿಯಲ್ಲಿ ಏನಾಗುತ್ತೆ, ಮೆಟರ್ನಲ್ ಹೆರಿಡಿಟಿ ಅಂಡ್ ಪ್ಯಾಟರ್ನಲ್ ಹೆರಿಡಿಟಿ. ಸೊ ದಟ್ ಈಸ್ ಕ್ರೋಮೋಸೋಮ್, ಪೇರೆಂಟಲ್ ಕ್ರೋಮೋಸೋಮ್. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ಗ್ರೆಗರ್ ಜಾನ್ ಮೆಂಡಲ್. ಸೊ ಇವನು ಯಾರು, ಫಾದರ್ ಆಫ್ ಜೆನೆಟಿಕ್ಸ್. ಸೊ ಈತ ಏನ್ ಮಾಡಿದ್ದಾನೆ, ಇನಿಷಿಯಲಿ ಫಸ್ಟ್ ಟೈಮ್ ಜೆನೆಟಿಕ್ಸ್ ಅನ್ನ ಸ್ಟಡಿ ಮಾಡಿದ್ದು. ಸೊ ಯಾವ ಪ್ಲಾಂಟ್ ಮೇಲೆ ವರ್ಕ್ ಮಾಡಿದ್ದಾನೆ, ಪೀ ಪ್ಲಾಂಟ್ ಮೇಲೆ ವರ್ಕ್ ಮಾಡಿದ್ದಾನೆ. ಪೀ ಪ್ಲಾಂಟ್ ಸೈಂಟಿಫಿಕ್ ನೇಮ್ ಯಾವುದು, ಪೈಸಮ್ ಸಟೈವಮ್. ಸೊ ಇನಿಷಿಯಲಿ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಯುಟಿಲೈಸೇಷನ್ ಮಾಡಿಕೊಂಡು ಪಿ ಪ್ಲಾಂಟ್ ಅಲ್ಲಿ ಜೆನೆಟಿಕ್ಸ್ ಅನ್ನ ಫಸ್ಟ್ ಟೈಮ್ ಸ್ಟಡಿ ಮಾಡಿದವನು. ನೆಕ್ಸ್ಟ್ ಯಾವುದು, ಜೀನ್, ದ ಫಂಕ್ಷನಲ್ ಯೂನಿಟ್ ಆಫ್ ಹೆರಿಡಿಟಿ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ ಫ್ರಮ್ ದಿ ಟು ದಿ ಪ್ರೋಜನಿ. ಸೊ ಇನಿಷಿಯಲಿ ಪೇರೆಂಟ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ಆಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಆಗಬೇಕು. ಸೊ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಒಂದು ವೇ ಬೇಕಾಗತ್ತೆ ಅಥವಾ ಒಂದು ಯೂನಿಟ್ ಬೇಕಾಗತ್ತೆ. ಆ ಯೂನಿಟ್ ಯಾವುದು, ಜೀನ್. ಸೊ ಜೀನ್ ಇಸ್ ಅ ಫಂಕ್ಷನಲ್ ಯೂನಿಟ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ ಫ್ರಮ್ ದಿ ಪೇರೆಂಟಲ್ ಜನರೇಷನ್ ಟು ನೆಕ್ಸ್ಟ್ ಆಸ್ಪ್ರಿಂಗ್, ಪ್ರೋಜನಿಗೆ ಟ್ರಾನ್ಸ್ಫರ್ ಆಗುವಂತ ಕ್ಯಾರೆಕ್ಟರ್ ವೇ ಯಾವುದು, ಜೀನ್. ನೆಕ್ಸ್ಟ್ ಬರುವಂತದ್ದು ಅಲೀಲ್, ಅ ಪೇರ್ ಆಫ್ ಜೀನ್ಸ್ ಪ್ರೆಸೆಂಟ್ ಎಟ್ ಎ ಸ್ಪೆಸಿಫಿಕ್ ಲೋಕಸ್ ಆನ್ ಹೋಮೋಲೋಗಸ್ ಕ್ರೋಮೋಸೋಮ್ ಬಟ್ ಡಿಟರ್ಮೈನಿಂಗ್ ದ alternate expression of the same character. So initially ಏನಾಗುತ್ತೆ, ಜೀನ್ಸ್. ಸೊ ಜೀನ್ಸ್ ಆಲ್ವೇಸ್ ಇನ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಪೇರ್. ಸೊ ಪೇರ್ ಅಲ್ಲಿ ಏನಾಗಿರುತ್ತೆ, ಜೀನ್ಸ್ ಪ್ರೆಸೆಂಟ್ ಇರುತ್ತೆ. ಆ ಪೇರ್ ಆಫ್ ಜೀನ್ಸ್ಗೆ ಏನ್ ಹೇಳ್ತಾರೆ, ನಾವು ಕಾಮನ್ ಆಗಿ ಅಲೀಲ್ಸ್ ಹೇಳಿ ಕರೀತಾರೆ. ಸೊ ಜೀನ್ಸ್ ಏನಿರುತ್ತೆ, ಸ್ಪೆಸಿಫಿಕ್ ಲೋಕಸ್, ಸೊ ಸ್ಪೆಸಿಫಿಕ್ ಪೊಸಿಷನ್ಸ್ ಅಲ್ಲಿ ಅಥವಾ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಒಂದು ಜೀನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅದಕ್ಕೆ ಅಲೀಲ್ ಹೇಳಿ ಕರೀತಾರೆ. ಸೊ ಅಲೀಲ್ ಏನಿರುತ್ತೆ, 2 ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ 2 ಡಿಫ್ರೆಂಟ್ ಫಾರ್ಮ್ ಅಲ್ಲಿ, ಒಂದು ಡಾಮಿನೇಟ್ ಫಾರ್ಮ್ ಅಲ್ಲಿ ಇರುತ್ತೆ, ಇನ್ನೊಂದು ರಿಸೆಸಿವ್ ಫಾರ್ಮ್ ಅಲ್ಲಿ ಇರುತ್ತೆ. ಬೇಸ್ಡ್ ಆನ್ ದಿ ಎಕ್ಸ್ಪ್ರೆಷನ್, ಸೊ ಬೇಸ್ಡ್ ಆನ್ ದಿ ಕ್ಯಾರೆಕ್ಟರ್ ಮೇಲೆ ಅದನ್ನು ಎಕ್ಸ್ಪ್ರೆಷನ್ ಡಿಪೆಂಡ್ ಆಗಿರುತ್ತೆ. ಸೊ ಇನಿಷಿಯಲಿ ಏನ್ ಹೇಳ್ಬೋದು, ರೌಂಡ್ ಅಂಡ್ ವ್ರಿಂಕಲ್ಡ್. ಸೊ ಇನಿಷಿಯಲಿ ನಮ್ದು ಫೈಸಮ್ ಸಟೈವಮ್ ಪ್ಲಾಂಟ್ ತಗೊಳ್ಳಿಕ್ಕೆ ಹೋದ್ರೆ ಸೊ ಸೀಡ್ಸ್ ಹೇಳ್ತಾರೆ. ಸೊ ಸೀಡ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಸೀಡ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಫಸ್ಟ್ ಒನ್ ಇಸ್ ರೌಂಡ್ ಸೀಡ್ಸ್, ಮತ್ತೊಂದು ವ್ರಿಂಕಲ್ ಸೀಡ್. ಸೊ ಇನಿಷಿಯಲಿ ಇಲ್ಲಿ ರೌಂಡ್ ಏನು ಡಾಮಿನೇಟಿಂಗ್ ಕ್ಯಾರೆಕ್ಟರ್, ವ್ರಿಂಕಲ್ ಏನು ರಿಸೆಸಿವ್ ಕ್ಯಾರೆಕ್ಟರ್. ಅಟ್ ದ ಸೇಮ್ ವೇ ಟಾಲ್ ಅಂಡ್ ಶಾರ್ಟ್. ಒಂದು ಪ್ಲಾಂಟ್ ಅಲ್ಲಿ ಏನಿರುತ್ತೆ, ಒಂದೇ ಪ್ಲಾಂಟ್ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಟಾಲ್ ಇರುತ್ತೆ, ಕೆಲವೊಂದು ರೀಸನ್ಸ್ ಅಲ್ಲಿ ಶಾರ್ಟ್ ಇರುತ್ತೆ, ಬಿಕಾಸ್ ಆಫ್ ದಿ ಜೀನ್ಸ್, ದಟ್ ಇಸ್ ಅಲೀಲಿಕ್ ಎಕ್ಸ್ಪ್ರೆಷನ್. ಸೊ ಅಲೀಲಿಕ್ ಎಕ್ಸ್ಪ್ರೆಷನ್ ಏನಾಗಿರುತ್ತೆ, ಡಾಮಿನೇಟ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು, ಡಾಮಿನೇಟ್ ಆಗಿ ತನ್ನ ಅಲೀಲು ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಪ್ಲಾಂಟ್ ಹೈಟಿಗೆ ಗ್ರೋ ಆಗುತ್ತೆ. ಬಟ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ರಿಸೆಸಿವ್ ಕಂಡೀಷನ್ ಹೋಯ್ತು ಅಥವಾ ಸಪ್ರೆಸ್ ಮಾಡ್ತು. ಸೊ ಆವಾಗ ಏನಾಗುತ್ತೆ, ಪ್ಲಾಂಟ್ ಡ್ವಾರ್ಫ್ ಕಂಡೀಷನ್ಸ್ ಅಲ್ಲಿ ಬರುತ್ತೆ, ದಟ್ ಈಸ್ ಕಮಿಂಗ್ ಅಂಡರ್ ಅಲೀಲ್ಸ್. ಸೊ ನೆಕ್ಸ್ಟ್ ಒನ್ ಇಸ್ ಯೆಲ್ಲೋ ಅಂಡ್ ಗ್ರೀನ್. ಸೊ ಯೆಲ್ಲೋ ಅಂಡ್ ಗ್ರೀನ್ಸು ಸೇಮ್ ಎಸ್ ಪಾಡ್ ಕಲರ್ ಆಗಿರ್ಬೋದು ಅಥವಾ ಸೀಡ್ ಕೋಟ್ ಆಗಿರ್ಬೋದು. ಸೊ ದಟ್ ಈ ಕಮಿಂಗ್ ಅಂಡರ್ ಕ್ಯಾರೆಕ್ಟರ್. ನೆಕ್ಸ್ಟ್ ಬರುವಂಥದ್ದು ಡೆಫಿನೇಷನ್ ಯಾವುದು, ಲೋಕಸ್. ಲೋಕಸ್ ಅಂದ್ರೆ ಆ ಸ್ಪೆಸಿಫಿಕ್ ರೀಜನ್ ಆರ್ ಪಾಯಿಂಟ್ ಆನ್ ದಿ ನೆಕ್ಸ್ಟ್ ಡೆಫಿನೇಷನ್, ಫಿನೋಟೈಪ್. The external appearance of an organism is show variations due to influence of external environmental factor. For example, tallness or dwarfness. ಸೊ ಇನಿಷಿಯಲಿ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಎಕ್ಸ್ಟರ್ನಲಿ ಅಪಿಯರ್ ಆಗುವಂತ ಎಲ್ಲಾ ಕ್ಯಾರೆಕ್ಟರ್ನ ಫಿನೋಟಿಪಿಕ್ ಕ್ಯಾರೆಕ್ಟರ್ ಹೇಳಿ ಕರೀತಾರೆ. ಸೊ ಫಿನೋಟಿಪಿಕ್ ಕ್ಯಾರೆಕ್ಟರ್ ಡಿಪೆಂಡಿಂಗ್ ಆನ್ ದಿ ಜಿನೋಟೈಪಿಕ್ ಅಥವಾ ಜೀನಿಕ್ ಎಕ್ಸ್ಪ್ರೆಷನ್. ಸೊ ಇನಿಷಿಯಲಿ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಎಕ್ಸ್ಟರ್ನಲಿ ಯಾವ್ಯಾವ ಕ್ಯಾರೆಕ್ಟರ್ ನಾವು ಅಬ್ಸರ್ವ್ ಮಾಡಬಹುದು, ಆ ಎಲ್ಲಾ ಕ್ಯಾರೆಕ್ಟರ್ನ ನಾವು ಫಿನೋಟಿಪಿಕ್ ಕ್ಯಾರೆಕ್ಟರ್ ಹೇಳಿ ಕರೀತಾರೆ. ಸೊ ಅಬ್ಸರ್ವೇಬಲ್ ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್ ಟಾಲ್ನೆಸ್. ಸೊ ಒಂದು ಪ್ಲಾಂಟು ಹೈಟ್ ಅಲ್ಲಿ ನೋಡಕ್ ಹೋದ್ರೆ ಸೊ ಇನಿಷಿಯಲಿ ಇದು ಟಾಲ್ ಇದೆಯಾ ಡಾರ್ಫ್ ಇದೆಯಾ ಹೇಳಿ ನೋಡೋದು. ನೆಕ್ಸ್ಟ್ ಫ್ಲವರ್ ಕಲರ್. ಸೊ ಕಲರ್ ಏನಿರುತ್ತೆ, ರೆಡ್, ಯೆಲ್ಲೋ, ಪಿಂಕ್, ಹೀಗೆ ಇವೆಲ್ಲವೇನು ಫಿನೋಟಿಪಿಕ್ ಕ್ಯಾರೆಕ್ಟರ್ ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬರುವಂತದ್ದು ಜಿನೋಟೈಪ್. ದ ಜಿನೋಟೈಪಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಎನ್ ಆರ್ಗ್ಯಾನಿಸಮ್, ಇಟ್ ಈಸ್ expressed by symbol like capital TT or capital T, small tt. ಸೊ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಇನಿಷಿಯಲಿ ಜಿನೋಟೈಪಿಕ್ ಅಂದ್ರೆ ಸೊ ಜಿನೋಟಿಪಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಆರ್ಗ್ಯಾನಿಸಮ್. ಸೊ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುವ ಪ್ರೆಸೆಂಟ್ ಇರುವಂತಹ ಜೀನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೆ, ಜಿನೋಟಿಪಿಕ್ ಕ್ಯಾರೆಕ್ಟರ್ ಹೇಳಿ ಕರೀತಾರೆ. ಸೊ ಜಿನೋಟಿಪಿಕ್ ಕ್ಯಾರೆಕ್ಟರ್ ಮೇನ್ಲಿ ರಿಸ್ಪಾನ್ಸಿಬಲ್ ಫಾರ್ ದಿ ಎಕ್ಸ್ಪ್ರೆಷನ್ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್. ಸೊ ಫಿನೋಟಿಪಿಕ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಲಿಕ್ಕೆ ಮೇನ್ ರೀಸನ್ ಏನು, ಜಿನೋಟಿಪ್. ಸೊ ಜೀನ್ ಪ್ರಾಪರ್ ಆಗಿ ಎಕ್ಸ್ಪ್ರೆಸ್ ಆಯಿತು ಅಂದ್ರೆ ಫಿನೋಟಿಪಿಕ್ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಇನಿಷಿಯಲಿ ಜೆನೆಟಿಕ್ಸ್ ನಲ್ಲಿ ಏನ್ ಮಾಡ್ತಾರೆ, ಜಿನೋಟೈಪ್ಸ್ ಅನ್ನ ಡಿಫ್ರೆಂಟ್ ಕ್ಯಾರೆಕ್ಟರ್ ಇಂದ ಮೆನ್ಷನ್ ಮಾಡ್ತಾರೆ ಅಥವಾ ಸಿಂಬಲ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಾರೆ. ಇಫ್ ಪ್ರೆಸೆಂಟ್ ಇನ್ ಹೋಮೋಜೈಗಸ್ ಕಂಡೀಷನ್ಸ್. ಸೊ ಹೋಮೋಜೈಗಸ್ ಕಂಡೀಷನ್ಸ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್
ಹೆಟ್ರೋಜೈಗಸ್ ಕಂಡೀಷನಲ್ಲಿ ಪ್ರೆಸೆಂಟ್ ಇದ್ದರೆ ಸೊ ಒಂದು ಫಸ್ಟ್ ಲೆಟ್ರನ್ನು ಕ್ಯಾಪಿಟಲಲ್ಲಿ, ಸೆಕೆಂಡ್ ಲೆಟ್ರನ್ನು ಸ್ಮಾಲ್ ಲೆಟ್ರಲ್ಲಿ ಸ್ಮಾಲ್ ಆಲ್ಫಾಬೆಟಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ನೊಂದು ಕೇಸ್ನಲ್ಲಿ ಏನು ಹೋಮೋಜೈಗಸ್ ಡ್ವಾರ್ಫ್. ಸೊ ಹೋಮೋಜೈಗಸ್ ಡ್ವಾರ್ಫ್ ಕಂಡೀಷನ್ಸಲ್ಲಿ ಇತ್ತು ಅಂದರೆ ಬೋತ್ ದ ಲೆಟರ್, ಸೊ ಎರಡು ಆಲ್ಫಾಬೆಟನ್ನು ಏನು ಮಾಡ್ತಾರೆ ಸ್ಮಾಲ್ ಲೆಟರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನೆಕ್ಸ್ಟ್ ಹೋಮೋಜೈಗಸ್ ಕಂಡೀಷನ್, ಅ ಕಂಡೀಷನ್ ವೇರ್ ದ paired genes are similar on homologous chromosome for a character. ಸೊ ಹೋಮೋಲೋಗಸ್ ಕಂಡೀಷನ್ಸ್ ಏನು ಹೇಳ್ತಾರೆ, ಕಂಡೀಷನ್ ವಾರ್ ಪೇರ್ಡ್ ಜೀನ್ಸ್ ಆರ್ ಸಿಮಿಲರ್. ಸೊ ಒಂದು ಲೋಕಸ್ನಲ್ಲಿರುವಂಥ ಜೀನ್ಸ್ ಏನು ಸಿಮಿಲರ್ ಆಗಿದ್ದರೆ ಸೊ ಅಂಥವನ್ನು ಏನು ಹೇಳ್ತಾರೆ ಹೋಮೋಲೋಗಸ್ ಜೀನ್ಸ್ ಅಥವಾ ಹೋಮೋಲೋಗಸ್ ಕಂಡೀಷನ್ ಹೇಳಿ ಕರೀತಾರೆ. ಸೊ ಹೋಮೋಲೋಗಸ್ ಕಂಡೀಷನಲ್ಲಿ ಏನಾಗುತ್ತೆ ಎಕ್ಸ್ಪ್ರೆಷನ್ ಅವ್ರ ಜಿನೋಟಪಿಕನ್ನು ಹೇಗೆ ಸಿಂಬಲನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಬೋತ್ ಕ್ಯಾಪಿಟಲ್ ಲೆಟರಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ ಅಥವಾ ಬೋತ್ ಸ್ಮಾಲ್ ಲೆಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಒಂದು ಕ್ಯಾಪಿಟಲ್ ಲೆಟ್ರು ಒಂದು ಸ್ಮಾಲ್ ಲೆಟ್ರು ಪ್ರೆಸೆಂಟ್ ಇರೋದಿಲ್ಲ ಇಲ್ಲಿ ಹೋಮೋಲೋಗಸ್ ಕಂಡೀಷನ್ಸಲ್ಲಿ. ಸೊ ನೆಕ್ಸ್ಟ್ ಬರುವಂಥದ್ದು ಹೆಟ್ರೋಜೈಗಸ್ ಕಂಡೀಷನ್. ಸೊ ಹೆಟ್ರೋಜೈಗಸ್ ಕಂಡೀಷನ್ ಅಂದರೆ ಅ ಕಂಡೀಷನ್ ವೇರ್ ದ ಪೇರ್ಡ್ ಜೀನ್ಸ್ ಆರ್ ಡಿಸಿಮಿಲರ್ ಆನ್ ಹೋಮೋಲೋಗಸ್ ಕ್ರೋಮೋಸೋಮ್ ಫಾರ್ ಎ ಕ್ಯಾರೆಕ್ಟರ್. ಸೊ ಇನಿಷಿಯಲಿ ಲೋಕಸ್ ರೀಸನ್ಸಲ್ಲಿ ಏನಾಗಿರುತ್ತೆ ಕ್ರೋಮೋಸೋಮು ಡಿಸಿಮಿಲರ್ ನೇಚರಲ್ಲಿ ಇರುತ್ತೆ. ಸೊ ಟೂ ಡಿಫ್ರೆಂಟ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ ಹೆಟ್ರೋಜೈಗಸ್ ಕಂಡೀಷನ್ಸ್ ಅಲ್ಲಿ ಕರೀತಾರೆ. ಸೊ ಹೆಟ್ರೋಜೈಗಸ್ ಕಂಡೀಷನ್ಸ್ ಅಲ್ಲಿ ಏನು ಮಾಡ್ತಾರೆ ಆಲ್ವೇಸ್ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಒನ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಅನದರ್ ಒನ್ ಸ್ಮಾಲ್ ಲೆಟರ್. ಸೊ ನೆಕ್ಸ್ಟ್ ಡೆಫಿನೇಷನ್ ಹೈಬ್ರಿಡ್, ಇಟ್ ಈಸ್ ಆನ್ ಆಫ್ಸ್ಪ್ರಿಂಗ್ ಆಫ್ ಟೂ ಪೇರೆಂಟ್ ಡಿಫರಿಂಗ್ ಇನ್ ಒನ್ ಆರ್ ಮೋರ್ ಕ್ಯಾರೆಕ್ಟರ್ಸ್. ಸೊ ಇನಿಷಿಯಲಿ ಹೈಬ್ರಿಡ್, ಸೊ ಬೋತ್ ದ ಪೇರೆಂಟ್ಸ್ ಆರ್ ಡಿಫ್ರೆಂಟ್. ಸೊ ಎರಡು ಪೇರೆಂಟ್ ಇದ್ದ ಪ್ರೊಡಕ್ಷನ್ ಆದ ಆಫ್ಸ್ಪ್ರಿಂಗ್ಸ್ ಅನ್ನು ಏನು ಹೇಳ್ತಾರೆ ಪ್ರೊಡಕ್ಷನ್ ಆದ ಇಂಡಿವಿಜುವಲ್ಸ್ ಅನ್ನ ಕಾಮನ್ ಆಗಿ ಆಫ್ಸ್ಪ್ರಿಂಗ್ಸ್ ಹೇಳಿ ಕರೀತಾರೆ. ಬಟ್ ಟರ್ಮಿನಾಲಜಿ ಏನು ಹೇಳ್ಬೋದು ಅದಕ್ಕೆ ಹೈಬ್ರಿಡ್ ಹೇಳಿ ಕರೀತಾರೆ. ಸೊ ಹೈಬ್ರಿಡ್ ಯಾಕೆ ಕರೀತಾರೆ ಅಂದರೆ ಇಟ್ ಕಂಟೈನಿಂಗ್ ದ ಬೋತ್ ದ ಕ್ಯಾರೆಕ್ಟರ್ಸ್ ಆಫ್ ಪೇರೆಂಟ್ಸ್. ಸೊ ಇನಿಷಿಯಲಿ ಮೆಟರ್ನಲ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುತ್ತೆ, ಪೆಟರ್ನಲ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುತ್ತೆ. ಸೊ ಮೆಟರ್ನಲ್ ಕ್ಯಾರೆಕ್ಟರ್ ಮತ್ತೆ ಮೆಟರ್ನಲ್ ಕ್ಯಾರೆಕ್ಟರ್ನು ಡಿಫ್ರೆಂಟ್ ಇರುತ್ತೆ. ಸೊ ಆ ಎರಡರಲ್ಲೂ ಇರುವಂಥ ಕ್ಯಾರೆಕ್ಟರನ್ನು ಗೇನ್ ಮಾಡಿರುವಂಥ ಪ್ಲಾಂಟ್ ಯಾವುದು ಹೈಬ್ರಿಡ್ ಪ್ಲಾಂಟ್. ಸೊ ಹೈಬ್ರಿಡ್ ಪ್ಲಾಂಟಲ್ಲಿ ಎಕ್ಸಾಂಪಲ್ ಹೇಳಿಕೋದ್ರೆ ಹೋಮೋಜೈಗಸ್ ಟಾಲ್ ಇಸ್ ಕ್ರಾಸ್ ವಿತ್ ಹೋಮೋಜೈಗಸ್ ಡ್ವಾರ್ಫ್ ಪ್ರೊಡ್ಯೂಸ್ ಅ ಹೆಟರೋಜೈಗಸ್ ಟಾಲ್ ಪ್ಲಾಂಟ್. ಸೊ ಹೆಟರೋಜೈಗಸ್ ಟಾಲ್ ಪ್ಲಾಂಟ್ಸ್ ಅಲ್ಲಿ ಏನಾಗಿದೆ ಬೋತ್ ಹೋಮೋಜೈಗಸ್ ಟಾಲ್ ಅಲ್ಲಿ ಇರುವಂಥ ಕ್ಯಾರೆಕ್ಟರ್ ಮತ್ತೆ ಹೋಮೋಜೈಗಸ್ ಡ್ವಾರ್ಫ್ ಅಲ್ಲಿ ಇರುವಂಥ ಎರಡೂ ಕ್ಯಾರೆಕ್ಟರ್ ನೆಕ್ಸ್ಟ್ ಆಫ್ಸ್ಪ್ರಿಂಗ್ಸ್ ಅಲ್ಲಿ ಪ್ರೊಡಕ್ಷನ್ ಆಗಿದೆ. ಸೊ ಜಿನೋಟಪಿಕಲಿ ಇಟ್ ಈಸ್ heterozygous in nature, but phenotypically it is in tall conditions ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಡೆಫಿನೇಷನ್ ಡಾಮಿನೆಂಟ್ ಜೀನ್, ಇಟ್ ಈಸ್ ಎ ಜೀನ್ ವಿಚ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ದ ಪ್ರೆಸೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಜೀನ್. ಸೊ ಇನಿಷಿಯಲಿ ಜೆನೆಟಿಕ್ಸ್ನಲ್ಲಿ ಏನು ಬರುತ್ತೆ ಡಾಮಿನೆಂಟ್ ಜೀನ್ ಮತ್ತು ರಿಸೆಸಿವ್ ಜೀನ್ ಹೇಳಿ ಟೂ ಕೈಂಡ್ಸ್ ಆಫ್ ಜೀನ್ಸ್ ಪ್ರೆಸೆಂಟ್ ಇರುತ್ತೆ. ಇನಿಷಿಯಲಿ ಡಾಮಿನೆಂಟ್ ಜೀನ್ ಅಂದ್ರೆ ಏನು ಹೇಳ್ರಿ ಇಟ್ ಎಕ್ಸ್ಪ್ರೆಸ್ ದ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಬಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಕಾಂಟ್ರಾಸ್ಟಿಂಗ್ ಫಾರ್ಮ್. ಸೊ ಕಾಂಟ್ರಾಸ್ಟಿಂಗ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇದ್ದು, ಕಾಂಟ್ರಾಸ್ಟಿಂಗ್ ಅಂದ್ರೆ ಡಾಮಿನೇಟ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇದ್ದು ತನ್ನ ಕ್ಯಾರೆಕ್ಟರ್ನ ರಿಸೆಸಿವ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡದೇ ಇದ್ರೆ ಅಂತಹ ಜೀನ್ಸ್ ಅನ್ನ ಏನು ಹೇಳ್ತಾರೆ ಡಾಮಿನೇಟ್ ಜೀನ್ಸ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ರಿಸೆಸಿವ್ ಜೀನ್, ಇಟ್ ಈಸ್ ಎ ಜೀನ್ ವಿಚ್ ಫೇಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೇಟ್ ಜೀನ್. ಸೊ ಇನಿಷಿಯಲಿ ನೆಕ್ಸ್ಟ್ ಬರುವಂಥದ್ದು ರಿಸೆಸಿವ್ ಜೀನ್. ಸೊ ರಿಸೆಸಿವ್ ಜೀನ್ ಏನಾಗುತ್ತೆ ಇಟ್ ಫೇಲ್ ಟು ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್, ತನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಫೇಲ್ ಆಗುತ್ತೆ ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಏನು ಡಾಮಿನೇಟ್ ಜೀನ್. ಸೊ ಡಾಮಿನೇಟ್ ಯಾವ ಜೀನ್ಸ್ ಯಾವಾಗ ಪ್ರೆಸೆಂಟ್ ಇತ್ತು ಆ ಟೈಮ್ನಲ್ಲಿ ರಿಸೆಸಿವ್ ಜೀನ್ಸು ತನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಅಂಥ ಜೀನ್ಸ್ ಅನ್ನು ಏನು ಹೇಳ್ತಾರೆ ರಿಸೆಸಿವ್ ಜೀನ್ಸ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ಜೆನೆಟಿಕ್ಸ್ನಲ್ಲಿ ಟೂ ಫಾರ್ಮ್ ಆಫ್ ಜೀನ್ಸ್ ಬರುತ್ತೆ, ದಟ್ ಈಸ್ ಡಾಮಿನೇಟ್ ಜೀನ್ಸ್ ಅಂಡ್ ರಿಸೆಸಿವ್ ಜೀನ್. ಸೊ ಇನಿಷಿಯಲಿ ಡಾಮಿನೇಟ್ ಜೀನ್ ಆಲ್ವೇಸ್ ಎಕ್ಸ್ಪ್ರೆಸ್ ದ ಕ್ಯಾರೆಕ್ಟರ್, ಬಟ್ ರಿಸೆಸಿವ್ ಜೀನ್ ಏನಾಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೇಟ್ ಜೀನ್ ಇಟ್ ಕ್ಯಾನಾಟ್ ಬಿ ಎಕ್ಸ್ಪ್ರೆಸ್ ದರ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಬರುವಂಥದ್ದು ಡಾಮಿನೇಟ್ ಕ್ಯಾರೆಕ್ಟರ್ ಅಂಡ್ ರಿಸೆಸಿವ್ ಕ್ಯಾರೆಕ್ಟರ್, ಇಟ್ ಸೇಮ್ ಫಾರ್ ಜೀನ್. ಸೊ ಎಕ್ಸ್ಪ್ರೆಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಏನು ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಸೊ ಇಟ್ ಈಸ್ ಎ ಕ್ಯಾರೆಕ್ಟರ್ ವಿಚ್ ಈಸ್ ಕಂಪ್ಲೀಟ್ಲಿ ಎಕ್ಸ್ಪ್ರೆಸ್ಡ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಅಲ್ಲಿ. ಸೊ ಡಾಮಿನೇಟ್ ಜೀನ್ ಅಂದ್ರೆ ಏನು ಅದಕ್ಕೆ ರಿಸೆಸಿವ್ ಜೀನ್ ಎಷ್ಟೇ ಅಮೌಂಟ್ ಅಲ್ಲಿ ಇರಲಿ ಹೇಗೆ ಇರಲಿ ಅದಕ್ಕೆ ಸಂಬಂಧ ಇಲ್ಲ, ಇಟ್ ಕ್ಯಾನ್ ಎಕ್ಸ್ಪ್ರೆಸ್ ದರ್ ಕ್ಯಾರೆಕ್ಟರ್ ಬಿಕಾಸ್ ಇಟ್ ಈಸ್ ಡಾಮಿನೇಟಿಂಗ್. ಸೊ ಡಾಮಿನೇಟಿಂಗ್ ಜೀನು ಪ್ರೆಸೆಂಟ್ ಇದ್ದು ತನ್ನ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಅಂಥ ಜೀನ್ಸ್ ಅನ್ನು ಹೇಳ್ತಾರೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸಿಂಗ್ ಜೀನ್ಸ್ ಹೇಳಿ ಕಾಮನ್ ಆಗಿ ಕರೀತಾರೆ. ಸೊ ನೆಕ್ಸ್ಟ್ ಬರುವಂಥದ್ದು ರಿಸೆಸಿವ್ ಕ್ಯಾರೆಕ್ಟರ್. ಅಟ್ ದ ಸೇಮ್ ಇಟ್ ಈಸ್ ಎ ಕ್ಯಾರೆಕ್ಟರ್ ವಿಚ್ ಫೇಲ್ ಟು ಎಕ್ಸ್ಪ್ರೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಡಾಮಿನೇಟ್ ಜೀನ್. ಸೊ ಡಾಮಿನೇಟ್ ಜೀನ್ಸ್ ಪ್ರೆಸೆಂಟ್ ಇದ್ದು ತನ್ನ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೇ ಇರುವಂಥ ಜೀನ್ಸ್ಗೆ ಕಾಮನ್ ಆಗಿ ರಿಸೆಸಿವ್ ಜೀನ್ ಹೇಳಿ ಕರೀತಾರೆ, ಸೇಮ್ ಎಸ್ ರಿಸೆಸಿವ್ ಕ್ಯಾರೆಕ್ಟರ್ ಹೇಳಿ ಕರೀತಾರೆ. So next definition monohybrid, it is a plant or animal obtained by crossing two homozygous individual differing in one character. ಸೊ ಇನಿಷಿಯಲಿ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಏನಾಗುತ್ತೆ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಕ್ರಾಸಿಂಗ್ ಅನ್ನ ಫಾಲೋ ಅಪ್ ಮಾಡಿದ್ರೆ ಅಂಥವನ್ನ ಏನು ಹೇಳ್ತಾರೆ ಮೋನೋಹೈಬ್ರಿಡ್ ಕ್ರಾಸ್ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್
ನಿಮ್ದು ಮೆಂಡಲ್ ಎಕ್ಸ್ಪೆರಿಮೆಂಟ್ ತಗೊಳ್ಳಿಕ್ಕಾದ್ರೆ ಪಿ ಪ್ಲಾಂಟ್. ಸೊ ಪಿ ಪ್ಲಾಂಟ್ ಅಲ್ಲಿ ಏನ್ ಮಾಡಿದಾನ ಆತ, ಸೊ ಸಿಂಗಲ್ ಕ್ಯಾರೆಕ್ಟರ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿದ್ರು. ಫಸ್ಟ್ ಯಾವುದು ಟಾಲ್ ಇದು ಹೈಟ್ ಆಫ್ ದಿ ಪ್ಲಾಂಟ್. ಸೊ ಹೈಟ್ ಆಫ್ ದ ಪ್ಲಾಂಟ್ ಅಲ್ಲಿ ಏನ್ ಮಾಡಿದ್ರೆ ಹೈಟ್ ಟಾಲ್ ಪ್ಲಾಂಟ್ ಅಂಡ್ ಡ್ವಾರ್ಫ್ ಪ್ಲಾಂಟ್ ಅನ್ನ ಕನ್ಸಿಡರ್ ಮಾಡಿದ್ದಾನೆ. ಸೊ ಅದೇ ರೀತಿ ಕಲರ್ ಆಫ್ ದಿ ಫ್ಲವರ್. ಸೊ ಕಲರ್ ಆಫ್ ದಿ ಫ್ಲವರ್ ಏನ್ ಮಾಡಿದ್ದಾನೆ, ವೈಲೆಟ್ ಅಂಡ್ ರೆಡ್, ಯೆಲ್ಲೋ ಅಂಡ್ ರೆಡ್. ಸೊ ಅದೇ ರೀತಿ ಪಾಡ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ಹೀಗೆ ಒಂದು ಆರ್ಗನಿಸಮ್ ಅನ್ನ ಕ್ರಾಸಿಂಗ್ ಮಾಡುವಾಗ ಸಿಂಗಲ್ ಕ್ಯಾರೆಕ್ಟರ್ ಅನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಅಂತವನ್ನ ಏನ್ ಹೇಳ್ಕೊಳ್ತಾರೆ, ಮೋನೋ ಹೈಬ್ರಿಡ್ ಕ್ರಾಸ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಬರುವಂತದ್ದು ಯಾವುದು, ಡೈ ಹೈಬ್ರಿಡ್ ಕ್ರಾಸ್. ಇಟ್ ಈಸ್ ಎ ಪ್ಲಾಂಟ್ ಆರ್ ಅನಿಮಲ್ obtained by crossing two homozygous individual differing in two pair of contrasting characters. ಸೊ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಏನ್ ಮಾಡ್ತಾರೆ, ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಎರಡು ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಮೋನೋ ಹೈಬ್ರಿಡ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ಕೊಂಡು ಕ್ರಾಸಿಂಗ್ ಅನ್ನ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ರೆ, ಬಟ್ ಡೈಹೈಬ್ರಿಡ್ ಅಲ್ಲಿ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇನಿಷಿಯಲಿ ಯಾವುದು ಹೈಟ್ ಆಫ್ ದ ಪ್ಲಾಂಟ್, ಕಲರ್ ಆಫ್ ದಿ ಫ್ಲವರ್ ಆಗಿರ್ಬೋದು, ನೆಕ್ಸ್ಟ್ ಪಾಡ್ ಕಲರ್ ಆಗಿರ್ಬೋದು ಅಥವಾ ಸೀಡ್ ಶೇಪ್ ಆಗಿರ್ಬೋದು, ಅದೇ ರೀತಿ ಸೀಡ್ ಕಲರು, ಸೀಡ್ ಶೇಪ್ ಆಫ್ ದಿ ಸೀಡ್ ಆಗಿರ್ಬೋದು. ಸೊ ಈ ರೀತಿ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಯುಟಿಲೈಸೇಷನ್ ಮಾಡಿಕೊಂಡು ಪ್ಲಾಂಟ್ ಅನ್ನ ಹೈಬ್ರಿಡೈಸೇಷನ್ ಫಾಲೋ ಅಪ್ ಮಾಡೋದಕ್ಕೆ ಏನ್ ಹೇಳ್ತಾರೆ, ಡೈಹೈಬ್ರಿಡ್ ಕ್ರಾಸ್ ಹೇಳಿ ಕರೀತಾರೆ. ನೆಕ್ಸ್ಟ್ ಬರುವಂತದ್ದು ಟೆಸ್ಟ್ ಕ್ರಾಸ್. ಇಟ್ ಈಸ್ ಎ ಮೆಥಡ್ ಫಾರ್ ಐಡೆಂಟಿಫೈಯಿಂಗ್ ದ ಜಿನೋಟೈಪ್ ಆಫ್ ಅನ್ನೋನ್ ಇಂಡಿವಿಜುವಲ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಟೆಸ್ಟ್ ಕ್ರಾಸ್ ಅಲ್ಲಿ F1 ಜನರೇಷನ್ ಅನ್ನ ಡಬಲ್ ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡೋದಕ್ಕೆ ಟೆಸ್ಟ್ ಕ್ರಾಸ್ ಹೇಳಿ ಕರೀತಾರೆ. ಸೊ ಟೆಸ್ಟ್ ಕ್ರಾಸ್ ಅನ್ನ ಯಾಕೆ ಮಾಡ್ತಾರೆ ಅಂದ್ರೆ, ಐಡೆಂಟಿಫೈ ದ ಜಿನೋಟೈಪ್ ಆಫ್ ಅನ್ನೋನ್ ಇಂಡಿವಿಜುವಲ್. ಸೊ ಯಾವುದೋ ಒಂದು ಇಂಡಿವಿಜುವಲ್ ನಮ್ಮಲ್ಲಿ ಪ್ರೆಸೆಂಟ್ ಇದೆ, ಅದ್ರ ಜಿನೋಟೈಪ್ ನಮಗೆ ಪ್ರಾಪರ್ ಆಗಿ ಗೊತ್ತಿಲ್ಲ, ಅದು ಹೋಮೋಜೈಗಸ್ ಕಂಡೀಷನ್ಸ್ ಅಲ್ಲಿ ಇದೆಯಾ ಅಥವಾ ಹಿಟ್ರೋಜೈಗಸ್ ಕಂಡೀಷನ್ಸ್ ಅಲ್ಲಿ ಪ್ರೆಸೆಂಟ್ ಇದೆಯಾ ಹೇಳಿ. ಸೊ ಅಂತ ಇಂಡಿವಿಜುವಲ್ಸ್ ಯಾವ ಕಂಡೀಷನ್ಸ್ ಅಲ್ಲಿ ಇದೆ ಪ್ರೆಸೆಂಟ್ ಇದೆ ಅಂತ ಸ್ಟಡಿ ಮಾಡೋದಕ್ಕೆ ಏನ್ ಹೇಳ್ತಾರೆ, ಟೆಸ್ಟ್ ಕ್ರಾಸ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ಟೆಸ್ಟ್ ಕ್ರಾಸ್ ನಲ್ಲಿ ಏನ್ ಮಾಡ್ತಾರೆ, F1 ಜನರೇಷನ್ ಪ್ಲಾಂಟ್ಸ್ ಅನ್ನ ಡಬಲ್ ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡೋದಕ್ಕೆ ಟೆಸ್ಟ್ ಕ್ರಾಸ್ ಹೇಳಿ ಕರೀತಾರೆ.